ಮಾಘ ಪೂರ್ಣಿಮಾ 2026 ದಿನಾಂಕ, ಶುಭ ಸಮಯ ಮತ್ತು ನಿಯಮಗಳನ್ನು ತಿಳಿಯಿರಿ. ಸನಾತನ ಸಂಪ್ರದಾಯದಲ್ಲಿ ಮಾಘ ಮಾಸವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಚಳಿಗಾಲವು ಅದರ ಅಂತಿಮ ಹಂತದಲ್ಲಿದ್ದಾಗ ಮತ್ತು ಪ್ರಕೃತಿಯು ದೈವತ್ವದಿಂದ ತುಂಬಿರುವಾಗ, ಮಾಘ ಮಾಸದ ಹುಣ್ಣಿಮೆಯು ಭಕ್ತರಿಗೆ ಪುಣ್ಯವನ್ನು ಪಡೆಯಲು ಒಂದು ಅನನ್ಯ ಅವಕಾಶವನ್ನು ತರುತ್ತದೆ. ಮಾಘ ಪೂರ್ಣಿಮೆಯು ಸ್ನಾನ, ದಾನ, ಜಪ ಮತ್ತು ತಪಸ್ಸಿನ ಮೂಲಕ ಆತ್ಮ ಶುದ್ಧೀಕರಣದ ಹಬ್ಬವಾಗಿದೆ. ಈ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸುವುದರಿಂದ ಜೀವನಕ್ಕೆ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ. ಮಾಘ ಪೂರ್ಣಿಮಾ 2026 ದಿನಾಂಕ ಮತ್ತು ಶುಭ ಸಮಯ. ವೇದಿಕ ಕ್ಯಾಲೆಂಡರ್ ಪ್ರಕಾರ ಮಾಘ ಪೂರ್ಣಿಮೆಯ ದಿನಾಂಕವು ಫೆಬ್ರವರಿ 1, 2026 ಬೆಳಿಗ್ಗೆ 5:52ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ 2, 2026 ಬೆಳಿಗ್ಗೆ 3:38ಕ್ಕೆ ಕೊನೆಗೊಳ್ಳುತ್ತದೆ. ಉದಯ ತಿಥಿಯ ಪ್ರಕಾರ ಮಾಘ ಪೂರ್ಣಿಮೆಯನ್ನು ಫೆಬ್ರವರಿ 1, 2026 ಭಾನುವಾರ ಆಚರಿಸಲಾಗುತ್ತದೆ. ಮಾಘ ಪೂರ್ಣಿಮೆಯ ಆಧ್ಯಾತ್ಮಿಕ ಮಹತ್ವ. ಮಾಘ ಪೂರ್ಣಿಮೆಯ ವಿಶೇಷವಾಗಿ ಮಹತ್ವದ್ದಾಗಿದೆ ಏಕೆಂದರೆ ಇದು ಮಾಘ ತಿಂಗಳ ಅಂತ್ಯವನ್ನು ಸೂಚಿಸುತ್ತದೆ. ಇದನ್ನು ತಿಂಗಳ ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಮಾಘ ತಿಂಗಳಲ್ಲಿ ಸ್ನಾನ, ದಾನ ಮತ್ತು ಜಪ ಮಾಡುವುದು ಸಾಮಾನ್ಯ ದಿನಗಳಿಗಿಂತ ಹಲವು ಪಟ್ಟು ಹೆಚ್ಚು ಪ್ರತಿಫಲ ನೀಡುತ್ತದೆ. ಈ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಅನೇಕ ಜನ್ಮಗಳ ಪಾಪಗಳು ತೊಳೆದು ಹೋಗುತ್ತವೆ ಮತ್ತು ಭಕ್ತರು ಮೋಕ್ಷದತ್ತ ಸಾಗಲು ಅನುವು ಮಾಡಿಕೊಡುತ್ತದೆ ಎಂದು ನಂಬಲಾಗಿದೆ. ಪ್ರಯಾಗರಾಜ್ನ ತ್ರಿವೇಣಿ ಸಂಗಮದಲ್ಲಿ ಮಾಘ ಪೂರ್ಣಿಮೆಯಂದು ಈಜುವುದರಿಂದ ಶಾಶ್ವತ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ದೇವರುಗಳು ಸಹ ಸಂಗಮದಲ್ಲಿ ಸ್ನಾನ ಮಾಡಲು ಮಾನವ ರೂಪದಲ್ಲಿ ಭೂಮಿಗೆ ಇಳಿಯುತ್ತಾರೆ ಎಂದು ಹೇಳಲಾಗುತ್ತದೆ. ಇದು ಈ ದಿನಾಂಕದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಮಾಘ ಪೂರ್ಣಿಮೆಯು ಭಕ್ತರಿಗೆ ಅತ್ಯಂತ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಕ್ಷಣವಾದ ಮಾಘ ಸ್ನಾನ ಮತ್ತು ಕಲ್ಪಗಳ ಮುಕ್ತಾಯವನ್ನು ಸಹ ಸೂಚಿಸುತ್ತದೆ. ಮಾಘ ಪೂರ್ಣಿಮೆಯ ನಿಯಮಗಳು. ಮಾಘ ಪೂರ್ಣಿಮೆಯಂದು ಕೆಲವು ವಿಶೇಷ ನಿಯಮಗಳನ್ನು ಅನುಸರಿಸುವುದರಿಂದ ಪೂಜೆ ಮತ್ತು ಉಪವಾಸದ ಸಂಪೂರ್ಣ ಪ್ರಯೋಜನಗಳು ದೊರೆಯುತ್ತವೆ. ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಬೆಳಿಗ್ಗೆ ಎದ್ದು ಪವಿತ್ರ ನದಿಯಲ್ಲಿ ಅಥವಾ ಮನೆಯಲ್ಲಿ ಸ್ನಾನ ಮಾಡಿ. ಸ್ನಾನದ ನಂತರ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಪ್ರಾರ್ಥಿಸಿ. ನಿಗದಿತ ಆಚರಣೆಗಳ ಪ್ರಕಾರ ವಿಷ್ಣು ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸಿ. ಈ ದಿನದಂದು ಸತ್ಯ, ಸಂಯಮ ಮತ್ತು ಶಾಂತಿ ವಿಶೇಷ ಗಮನ ಕೊಡಿ. ಕೋಪ, ನಕಾರಾತ್ಮಕ ಆಲೋಚನೆಗಳು, ವಾದಗಳು ಮತ್ತು ಸುಳ್ಳುಗಳಿಂದ ದೂರವಿರಿ. ಕಪ್ಪು ಬಟ್ಟೆಗಳನ್ನು ಧರಿಸುವುದನ್ನು ತಪ್ಪಿಸಿ. ನಿಮ್ಮ ಮನೆ ಮತ್ತು ಪೂಜಾ ಸ್ಥಳದಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳಿ. ಮಾಘ ಪೂರ್ಣಿಮೆಯಂದು ದಾನದ ಸದ್ಗುಣ. ಸನಾತನ ಧರ್ಮದಲ್ಲಿ ದಾನವನ್ನು ಅತ್ಯಂತ ಶ್ರೇಷ್ಠ ಕಾರ್ಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಮತ್ತು ಮಾಘ ಪೂರ್ಣಿಮೆಯಂದು ಮಾಡುವ ದಾನಗಳನ್ನು ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಬ್ರಾಹ್ಮಣರು ಮತ್ತು ಬಡವರು, ನಿರ್ಗತಿಕರು ಮತ್ತು ನಿರ್ಗತಿಕರಿಗೆ ಆಹಾರ ಧಾನ್ಯಗಳು ಮತ್ತು ಆಹಾರವನ್ನು ದಾನ ಮಾಡಿ. ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ಧಾರ್ಮಿಕ ನಂಬಿಕೆ ಹೇಳುತ್ತದೆ. ಇದು ಭಕ್ತರ ಜೀವನದಿಂದ ಬಡತನ, ದುಃಖ ಮತ್ತು ಅಭಾವವನ್ನು ತೆಗೆದುಹಾಕುತ್ತದೆ ಮತ್ತು ಪುಣ್ಯವನ್ನು ಸಂಗ್ರಹಿಸುತ್ತದೆ. ಈ ದಿನದಂದು ದಾನ ಮಾಡುವುದರಿಂದ ಪೂಜೆಯ ಸಂಪೂರ್ಣ ಪ್ರಯೋಜನಗಳು ದೊರೆಯುತ್ತವೆ ಮತ್ತು ವಿಷ್ಣುವಿನ ವಿಶೇಷ ಆಶೀರ್ವಾದಗಳು ಕೂಡ ದೊರೆಯುತ್ತವೆ ಎಂದು ಹೇಳಲಾಗುತ್ತದೆ. ಮಾಘ ಪೂರ್ಣಿಮೆಯಂದು ಈ ವಸ್ತುಗಳನ್ನು ದಾನ ಮಾಡಿ. ಹಿಂದೂ ಧರ್ಮದಲ್ಲಿ ಆಹಾರ ಧಾನ್ಯಗಳನ್ನು ದಾನ ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಆಹಾರ ಧಾನ್ಯಗಳನ್ನು ದಾನ ಮಾಡುವುದು ಹಸಿದವರನ್ನು ತೃಪ್ತಿಪಡಿಸುವುದಲ್ಲದೆ ದಾನಿಗೆ ಸಂತೋಷ ಮತ್ತು ಶಾಂತಿ ಸಮೃದ್ಧಿಯನ್ನು ತರುತ್ತದೆ. ಈ ಮಾಘ ಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ ದಯವಿಟ್ಟು ಬಡ ಮತ್ತು ನಿರ್ಗತಿಕ ಮಕ್ಕಳಿಗೆ ಆಹಾರ ನೀಡುವ ನಾರಾಯಣ ಸೇವಾ ಸಂಸ್ಥಾನದ ಸೇವಾ ಯೋಜನೆಗೆ ಕೊಡುಗೆ ನೀಡಿ ಮತ್ತು ಪುಣ್ಯದ ಭಾಗವಾಗಿ. ಮಾಘ ಪೂರ್ಣಿಮೆ 2026 ಯಾವಾಗ? 2026ರಲ್ಲಿ ಮಾಘ ಪೂರ್ಣಿಮೆಯನ್ನು ಫೆಬ್ರವರಿ 1ರಂದು ಆಚರಿಸಲಾಗುತ್ತದೆ. ಮಾಘ ಪೂರ್ಣಿಮೆಯನ್ನು ಯಾವ ದೇವರಿಗೆ ಅರ್ಪಿಸಲಾಗಿದೆ? ಮಾಘ ಪೂರ್ಣಿಮೆಯನ್ನು ವಿಷ್ಣುವಿಗೆ ಅರ್ಪಿಸಲಾಗಿದೆ. ಮಾಘ ಪೂರ್ಣಿಮೆಯಂದು ಯಾವ ವಸ್ತುಗಳನ್ನು ದಾನ ಮಾಡಬೇಕು?
ಮಾಘ ಪೂರ್ಣಿಮೆಯಂದು ಅಗತ್ಯವಿರುವವರಿಗೆ ಧಾನ್ಯಗಳು, ಎಳ್ಳು, ಬಟ್ಟೆ ಮತ್ತು ಆಹಾರವನ್ನು ದಾನ ಮಾಡಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.